ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವಳು ಯಾಕೆ ಇನ್ನೂ ಇಲ್ಲೇ ಇದ್ದಾಳೆ? ಇವಳು ಯಾಕೆ ಇನ್ನೂ ನಮ್ಮ ಮನೇಲಿದ್ದಾಳೆ? ಆದಿ, ಏನು ಮಾತಾಡ್ತಿದೀಯಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಅಜ್ಜಿ, ಪ್ರಜ್ಞೆ ಬಂದ ಮೇಲೆ ಕೇಳ್ತಿರೋದು, ಇವಳನ್ನ ಯಾಕೆ ಇನ್ನೂ ನಮ್ಮ ಮನೇಲಿ ಇಟ್ಕೊಂಡಿದ್ದೀರಾ? ಅವಳು ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಇಲ್ಲೇ ಇರ್ಬೇಕಲ್ವೇನು? ಇನ್ಯಾರ ಮನೆಗೆ ಹೋಗ್ತಾಳೆ? ಏನು ಮದುವೆನಾ? ಓ, ಆ ಮದುವೆಗೆ ಇನ್ನೂ ವ್ಯಾಲಿಡಿಟಿ ಮುಗ್ದಿಲ್ವಾ? ನಾನೆಲ್ಲೋ ಆ ಹಳ್ಳಿಯಿಂದ ಇಲ್ಲಿ ಬರೋವರೆಗೂ ಮಾತ್ರ ಅನ್ಕೊಂಡಿದ್ದೆ. ಅದೇ ಮಾತಿನ ಮೇಲೆ ನಿಗಾ ಇರಲಿ. ನೀವು ನಮ್ಮ ಮೇಲೆ ಸಿಕ್ಕಾಪಟ್ಟೆ ನಿಗಾ ಇಟ್ಟಿದ್ದಕ್ಕೆ ತಾತ ಇಷ್ಟೆಲ್ಲ ಆಗಿರೋದು. ಇದನ್ನ ಹಣಮೆರ ಅನ್ಬೇಕಾ ತಾತ? ನೀವುಗಳು ಬರ್ತಿದ್ದು ಇವಳು ಗಂಡು ಹಾಕಕ್ಕೊಬ್ಬ ಗಂಡು ಬೇಕಿತ್ತು. ಅದಕ್ಕೆ ಆ ಎಳ್ನೀರು ಕಿಟ್ಟಿ ಆದ್ರೂ ಸರಿ, ನಾನಾದ್ರೂ ಸರಿ, ರೋಡಲ್ಲಿ ಹೋಗೋನ್ ಯಾವನಾದ್ರೂ ಸರಿ. ಅದೇ ಈ ತರ ಮಾತಾಡೋದು ನಮ್ಮನೆ ಸಂಸ್ಕೃತಿ ಅಲ್ಲ, ಬೇಡ. ಓಹೋ ಹೋ ಹೋ, ಭಾರಿ ಸಂಸ್ಕೃತಿ ಇವ್ರದು. ಮೊಮ್ಮಗಳಿಗೆ ಮದುವೆ ಆಗುವಾಗ ಮದುವೆ ಇಷ್ಟನಾ ಇಲ್ವಾ ಅಂತ ಕೇಳಲಿಲ್ಲ, ಮೊಮ್ಮಗ ಮದುವೆ ಆಗುವಾಗ ಮದುವೆ ಇಷ್ಟನಾ ಇಲ್ವಾ ಅಂತ ಕೇಳಲಿಲ್ಲ. ನಿಮ್ಗಿಷ್ಟ ಆದ್ರೆ ಸಾಕು, ಯಾರನ್ನಾದ್ರೂ ತಂದು ಗಂಟು ಹಾಕ್ಬಿಡ್ತೀರಾ. ಇದು ನಿಮ್ ಸಂಸ್ಕೃತಿ. ಅದಿ, ಈಗ ಆಗಿರೋದನ್ನ ಒಪ್ಕೊಂಡು ಏನ್ ಒಪ್ಕೋಬೇಕಪ್ಪ? ಇವಳನ್ನ ಹೆಂಡತಿ ಅಂತ ಒಪ್ಕೋಬೇಕಾ? ಇವಳನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಯಾರನ್ನೋ ಗಂಡ ಅಂತ ಒಪ್ಕೊಂಡು ಒಂದು ಗಾಡಿ ಮೇಕಪ್ ಹಚ್ಕೊಂಡು ಹೊಸ ಮನೆ ಮೇಲೆ ಕೂತವಳು ಇನ್ನೊಬ್ಬನ ಗಂಡ ಅಂತ ತೋರಿಸಿದ ತಕ್ಷಣ ಹೂ ಅಂತ ತಲೆ ಆಡಿಸಿ ಕೊಳ್ಳು ಕೊಟ್ಲು. ಇಂಥವಳನ್ನ ನಾನು ಒಪ್ಕೋಬೇಕಾ? ಇವಳು ನಾನು ಅಲ್ದಿದ್ರೆ ಯಾರನ್ನಾದ್ರೂ ಗಂಡ ಅಂತ ಒಪ್ಕೋತಿದ್ಲು. ಅಂತ ಗತಿಗೆಟ್ಟ ಜನ್ಮ ಇವಳ್ದು. ನಡಿಗೆ ಈ ಮನೆಯಿಂದ ಆಚೆ, ನಡಿಗೆ ಆಚೆ. ಲಕ್ಷ್ಮಿ ಬಗ್ಗೆ ಒಂದೇ ಒಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಆದಿ, ಬಿಹೇವ್ ಯುವರ್ ಸೆಲ್ಫ್. ಯಾರು ನನಗೆ ಬಿಹೇವಿಯರ್ ಹೇಳ್ಕೊಡೋದು ಬೇಕಾಗಿಲ್ಲ. ಇವಳು ಈ ಮನೆಯಿಂದ ಆಚೆ ಇಟ್ಟಿದ್ರೆ ನನ್ಗೆ ಅದೇ ನೆಮ್ಮದಿ. ನಿಮಗೆ ನಿಮ್ಮ ಮೇಲೆ ಇರೋ ಕೋಪನ ಮನೆಯವ್ರ ಮೇಲೆ ತೋರಿಸ್ಬೇಡಿ. ಆದಿ ಮನ್ಸಾರೆ ಮದ್ವೆಗೆ ಒಪ್ಕೊಂಡ ಅಂತ ಹೇಳಿದ್ರಿ, ಇದೇನಾ ಅವನು ಮನ್ಸಾರೆ ಒಪ್ಪಿ ಮದ್ವೆ ಆಗಿರೋದಕ್ಕೆ ಸಾಕ್ಷಿ? ನೀವೇ ಎದೆ ಮೇಲೆ ಆಡಿಸಿ ಬೆಳೆಸಿದ ಮಕ್ಳ ಜೀವನ ಹಾಳಾಗ್ತಿರೋದನ್ನ ನೋಡೋದಕ್ಕೆ ನಿಮಗೆ ಸಂತೋಷನಾ? ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಈ ಮನೆಯ ಒಂದೊಂದು ಜೀವದ ಸಂತೋಷನೇ ನನ್ನ ಸಂತೋಷ ಅಂತ ನಂಬ್ಕೊಂಡು ಬಂದಿರೋ ನಾನು. ನನ್ನಿಂದ ಯಾರ ಬದುಕು ಹಾಳಾಗಲ್ಲ, ಯಾರ ಸಂತೋಷಕ್ಕೂ ನಾನು ತಗೊಳ್ಳೋ ನಿರ್ಧಾರಗಳು ಮುಳ್ಳಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ನಂಬಿಕೆ? ನಂಬಿಕೆ 25 ವರ್ಷದ ಹಿಂದೆನೆ ಮಣ್ಣು ಮಾಡಾಯ್ತಲ್ಲ. ದೇವಕಿ, ಹೆದರ್ಬೇಡಮ್ಮ, ಮಣ್ಣು ಮಾಡಿದ್ದನ್ನ ಮತ್ತೆ ಕೆದಕಲ್ಲ. ಆದ್ರೆ ಅದ್ರ ಭಾರನ ನಾನು ಇನ್ನೂ ಹೊರ್ತಾ ಇದ್ದೀನಿ. ಅದೇ ಸಂಕಟಕ್ಕೆ ಮೊಮ್ಮಕ್ಕಳನ್ನ ನೀವೆಲ್ಲ ಸೇರ್ಕೊಂಡು ದೂಕ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಸತ್ಯದ ಅರಿವಾದಾಗ ಆ ಭಾರ ತನ್ನಿಂದ ತಾನಾಗೆ ಇಳಿಯುತ್ತೆ. ಲಕ್ಷ್ಮಿ, ಲಕ್ಷ್ಮಿ ಈ ಮನೆ ಮಗಳು. ಯಾರಿಂದನಾದ್ರೂ ಅವಳಿಗೆ ತೊಂದರೆ ಆದ್ರೆ ನಾನು ಸುಮ್ಮನಿರಲ್ಲ.
ಈಗಲೇ ಹೇಳ್ತೀನಿ ನಿಮಗೆ. ಲಕ್ಷ್ಮಿ, ನಿಮ್ಮಪ್ಪ ಫೋನ್ ಮಾಡಿದ್ದಾರೆ. ಮಾತಾಡು. ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಅಪ್ಪ ಮಗಳೇ, ಹುಷಾರಾಗಿದ್ದೀಯಾ? ಹ್ಞೂ ಅಪ್ಪ. ಯಾಕೆ ನಮಗೆಲ್ಲ ನಿಂದೆ ಯೋಚನೆ ಆಗಿತ್ತು. ನೀನು ಆರಾಮಾಗಿದೆಯಾ ತಾನೇ? ಹ್ಞೂ ಅಣ್ಣ. ಬಂಗಾರ, ನೀನೇನು ಯೋಚನೆ ಮಾಡಬೇಡ. ನನ್ನ ಈಗಷ್ಟೇ ಯಜಮಾನ್ರ ಜೊತೆ ಮಾತಾಡಿದೆ. ಕಂದ, ಅವರೇ ನಿನಗೆ ಶಕ್ತಿ. ಸ್ವಲ್ಪ ತಾಳ್ಮೆಯಿಂದಿರು. ಎಲ್ಲ ಸರಿ ಹೋಗುತ್ತೆ. ಹ್ಞೂ ಅಪ್ಪ. ತಾತ ಅಜ್ಜಿ ಇದ್ದಾರಲ್ವಾ, ನಾನು ಆರಾಮಾಗಿದ್ದೀನಿ. ಸರಿ ಮಗಳೇ, ನೀನು ಸುಸ್ತಾಗಿರ್ತೀಯ. ನಿನ್ನ ಜೊತೆ ಮಾತಾಡಿದ್ನಲ್ಲ, ನನಗೆಷ್ಟೋ ಸಮಾಧಾನ ಆಯಿತು. ಮೂಲಕ್ಕೆ ನೀನು ರೆಸ್ಟ್ ಮಾಡು. ನಾನು ನಾಳೆ ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಹುಷಾರು. ಸರಿ ಅಣ್ಣ. ಅಳಬಾರ್ದು ಪುಟ್ಟ. ಅಳಬೇಡ ಮಗಳೇ, ಅಳಬೇಡ. ಸಮಾಧಾನ ಮಾಡ್ಕೊ. ಸಮಾಧಾನ ಆಯ್ತಾ?